ನಾನು KRS ಪಕ್ಷ ಬಿಟ್ಟು ಇನ್ನೊಂದ ಪಕ್ಷಕ್ಕೆ JCB ಪಕ್ಷಕ್ಕೆ ಸೇರ್ಕೊಂಡು ನಂದು ಒಂದು ಇನ್ನೊಬ್ಬಂದು ಯಾವ ತಗೊಂಡು 20 ಕೋಟಿ ಖರ್ಚು ಮಾಡಿದ್ರೆ ಬಿಸಾಕಿದ್ರೆ ನಾನೇ ಭ್ರಷ್ಟಾಚಾರ ನಿಲ್ಲಿಸ್ತೀನಿ. ನಾನೇನು ಉಚ್ಚನಾಯಿ ಕಳೆದಿದ್ಯಾ ಭ್ರಷ್ಟಾಚಾರ ನಿಲ್ಲಿಸೋದಿಕ್ಕೆ? ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಥವಾ ನೀವು CM ಆದ್ರೆ ಸೊ ಏನೆಲ್ಲ ಚೇಂಜಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅವು ತುಂಬಾ ದೊಡ್ಡ ವಿಚಾರಗಳು. ಮೊದಲನೇದು ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೊಣೆಗಾರರಾಗಬೇಕು. ಅವ್ರಿಗೆ ಏನ್ ಜವಾಬ್ದಾರಿ ಕೊಡ್ಲಾಗಿದೆ ಅದಕ್ಕೆ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. ಆವಾಗ ಭ್ರಷ್ಟಾಚಾರ ಪೂರ್ತಿಯಾಗಿ ನಿಲ್ಲುತ್ತೆ. ಲಂಚ ಮತ್ತು ಭ್ರಷ್ಟಾಚಾರ ಎರಡು ಸಪರೇಟ್. ಆಕ್ಚುಲಿ ಲಂಚ ಅನ್ನೋದು ನಾನೀಗ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಬೇಕು. ನನ್ನ ಮಗಳಿಗೆ ಒಂದು ಯಾವ್ದೋ ಒಂದು ಗೌರ್ಮೆಂಟ್ ಸೌಲಭ್ಯ ಬೇಕಾಗಿದೆ, ಅದು ಇಂಜಿನಿಯರಿಂಗ್ ಮೆಡಿಕಲ್ಗೆ ಹೋಗೋದಕ್ಕೆ ಒಂದು ಅಪ್ಲೈ ಮಾಡ್ಬೇಕು. ಆಕೆಗೆ ಆ ಕೋಟದಲ್ಲಿ ಸಿಗ್ಬೇಕು ಅಂದ್ರೆ ನಾನು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೇಕು. ಈಗ ನಾನು ಹೋದಾಗ ಅವ್ನು ಗೊತ್ತಾಗ್ಬಿಡುತ್ತೆ ಕದಿಮನಿಗೆ, ಇವನ್ ಮಗಳಿಗೆ ₹1,00,000 ₹2,00,000 ₹10,00,000 ಸೀಟ್ ಸಿಗ್ತಾ ಇದೆ. ಈಗ ಅದಕ್ಕೆ ತಕ್ಷಣಕ್ಕೆ ಇವನು ಇನ್ಕಮ್ ಸರ್ಟಿಫಿಕೇಟ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದಿದ್ದಾನೆ, ಕೊಡ್ಲಿ ಬಿಡು, ಲಕ್ಷಾಂತರ ರೂಪಾಯಿ ಸಿಗ್ತಾ ಇದೆ, ಅಲ್ಲಿ ಅವನಿಗೆ ಫ್ರೀ ಸೀಟ್ ಸಿಗ್ತಾ ಇದೆಯಲ್ಲ, ನನ್ಗೆ 10,000 ಕೊಡ್ಲಿ, ಅದನ್ನ ₹10 ಮಾಡ್ಕೊಡ್ಬೇಕಾಗಿರೋದು, ಅಂದ್ರೆ ₹10 ಗೌರ್ಮೆಂಟ್ ಫೀಸು. ಆ ನೀಚ ಹಂಗ್ ಮಾಡ್ತಾ ಇದ್ದಾನೆ. ಅವಾಗ ನಾವು ವಿಧಿ ಇಲ್ಲದೆ ಈಗ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಸೀಟು ಹೋಯ್ತು, ದುಡ್ಡು ಜಾಸ್ತಿ ಆಗ್ಬಿಡ್ತು. ಅವಾಗ ಏನ್ ಮಾಡ್ತಾರೆ, ತಕ್ಷಣ ಜನ ಕೊಡ್ತಾರೆ. ಇದು ಲಂಚ. ನಮ್ಮ ಹಕ್ಕಿಗೆ ನಾವು ಯಾವುದಕ್ಕೆ ಹಕ್ಕುದಾರರಾಗಿದ್ದೀವೋ ಅದನ್ನ ತಗೊಳ್ಳೋದಕ್ಕೂ ಅಧಿಕಾರಿಗಳಿಗೆ ಲಂಚ ಕೊಡ್ಬೇಕು. ಇದನ್ನ ಲಂಚ ಅಂತಾರೆ. ಭ್ರಷ್ಟಾಚಾರದಲ್ಲಿ ಬೇರೆನೇ ಇರುತ್ತೆ. ಅಂದ್ರೆ ನಾನು ಕೇಳೋದು ಅಕ್ರಮ. ಈಗ ಯಾವ್ದೋ ಒಂದು ನಮ್ಮೂರಲ್ಲಿ ಒಂದು ಸರ್ಕಾರಿ ಜಮೀನ್ ಇತ್ತು, ಸರ್ ತಿಳ್ಬಿಟ್ಟು ನನಗೊಂದು 1 ಎಕರೆ 2 ಎಕರೆ ಮಾಡಿಸ್ಕೊಡ್ತೀನಿ. ನೀವು ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನೀವು ಮಾಡ್ಕೊಂಡ್ರೆ ನಿಮ್ಗೆ ಸಿಕ್ಕಾಕೊಂಡ್ಬಿಡ್ತೀರ, ಅದಕ್ಕೆ ನನಗೆ ಮಾಡ್ಕೊಡಿ, ನಾನು ಅದು 50 ಲಕ್ಷ ಆಗುತ್ತೆ, 50 ಅದು ಜಮೀನ್ ಬೆಲೆ, ನಾನು ನಿಮ್ಗೆ 10 ಲಕ್ಷ ಕೊಡ್ತೀನಿ. ಅವನು 10 ಲಕ್ಷ ಸಿಕ್ತು, 50 ಲಕ್ಷ ರೂಪಾಯಿ ಜಮೀನು ಉಳಿತು ಅಲ್ವಾ? ಇದು ಭ್ರಷ್ಟಾಚಾರ. ಅಂದ್ರೆ ಈಗ ಯಾವ್ದು ಕಾಮಗಾರಿಗಳಲ್ಲಿ 50 ಲಕ್ಷ ರೂಪಾಯಿದು ಒಂದು ಕಾಮಗಾರಿ ಕೊಟ್ಟಿದ್ರೆ ಅದ್ರಲ್ಲಿ 20 ಲಕ್ಷದಲ್ಲಿ ಕಳಪೆ ಕಾಮಗಾರಿ ಈ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವನ್ನ ರಾತ್ರೋರಾತ್ರಿ ನಿಲ್ಸಕ್ಕಾಗಲ್ಲ, ಆದ್ರೆ ಲಂಚವನ್ನ ರಾತ್ರೋರಾತ್ರಿ ನಿಲ್ಲಿಸಬಹುದು. ನಾವು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮನಸ್ಸು ಮಾಡಿದ್ರೆ. ಅದೇ ಸಂದರ್ಭದಲ್ಲಿ ಸರ್ಕಾರ ಸರಿಯಾದ ಪಾರದರ್ಶಕತೆ ತಂದ್ಬಿಟ್ರೆ ಎಲ್ಲಾ ಕಚೇರಿಗಳಲ್ಲೂ CCTV, ಅವ್ರ ಪ್ರತಿಯೊಂದನ್ನು ಆನ್ಲೈನು. ಈಗ ಸಕಾಲ ಬಂತು, ಒಳ್ಳೆ ಸ್ಕೀಮು. ಅದೆಲ್ಲ ಮಧ್ಯಪ್ರದೇಶದಿಂದ ಇವರು ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ದಾಗ ಮಧ್ಯಪ್ರದೇಶದ ಕಾನ್ಸೆಪ್ಟ್ ನ ಇಲ್ಲಿ ಅಡಾಪ್ಟ್ ಮಾಡಿದ್ರು. ಆದ್ರೆ ಅವರು ಮತ್ತೆ ಮುಂದಿನ ದಿನಗಳು ನಡೆಸ್ತಿಲ್ಲ, ಸರಿಯಾಗಿ ನೀವು ಇಂಪ್ಲಿಮೆಂಟ್ ಆಗೋಂಗಿಲ್ಲ. ಹಾಗಾಗಿ ಲಂಚ ನಿಲ್ಲಬೇಕು ಫಸ್ಟ್. ಭ್ರಷ್ಟಾಚಾರ ನಿಧಾನಕ್ಕೆ ಸರಿದು ಎಲ್ಲೆಲ್ಲಿ ಬಡಿಬೇಕು, ವಿಚಾರಣೆ ಮಾಡಿದ್ರೆ ತನಿಖೆ ಮಾಡಿದ್ರೆ ಭ್ರಷ್ಟಾಚಾರನೂ ಸಿಗ್ತಾರೆ. ಇವತ್ತು ಸಾಮಾಜಿಕ ನ್ಯಾಯ ಅಂದ್ರೆ ಇವತ್ತು ಸಾಮಾಜಿಕ ನ್ಯಾಯ ಅಂದ್ರೆ ಬಹಳ ವಿಶೇಷವಾಗಿ ಹಿಂದುಳಿದವರಿಗೆ, SC ST ಗಳಿಗೆ ಅಥವಾ OBC ಗಳಿಗೆ ರಿಸರ್ವೇಶನ್ ಅನ್ನ ಸಾಮಾಜಿಕ ನ್ಯಾಯ ಅಂತಿದ್ದಾರೆ. ಇವತ್ತು ರಿಸರ್ವೇಶನ್ ಒಂದು ರೀತಿಯಲ್ಲಿ ಇರ್ರಿಲೆವೆಂಟ್, ಅಪ್ರಸ್ತುತ ಆಗ್ತದೆ. ಯಾಕೆ? ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲಿ ರಿಸರ್ವೇಶನ್ ಇರೋದು ಅಲ್ವಾ? ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸರಿಯಾಗಿ ಸೌಲಭ್ಯಗಳಿಲ್ಲ, ಮತ್ತೆ ಅಲ್ಲಿ ಸರಿಯಾಗಿ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಸರ್ಕಾರಿ ನೌಕರಿ ಅನ್ನೋದೇ ಇವತ್ತು ಸಿಗ್ತಾ ಇಲ್ಲ. ಮತ್ತೆ ಇಲ್ಲಿ ನಿಮ್ಗೆ ರಿಸರ್ವೇಶನ್ ಇಂದ ನೀವು ಸಾಮಾಜಿಕ ನ್ಯಾಯವನ್ನ ಪಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲಾ ವರ್ಗದ ಬಡವರಿಗೂ ಉಚಿತವಾದ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ ಮತ್ತು ನೌಕರಿ ಸಿಗುವಂತದ್ದು ಮಾಡಿದ್ರೆ ಮಾತ್ರ ಆಗುತ್ತೆ. ಅದೆಲ್ಲ ಆಗ್ಬೇಕು ಅಂದ್ರೆ ಭ್ರಷ್ಟಾಚಾರ ನಿಲ್ಬೇಕು. ಮತ್ತು ಬಡತನವನ್ನ ನಿವಾರಣೆ ಮಾಡೋದಕ್ಕೆ ಏನ್ ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳಲ್ಲಿ ಸೋರಿಕೆ ಆಗದೆ ಮತ್ತು ಅವು ಪ್ರಾಮಾಣಿಕವಾಗಿ ನಿಗದಿತ ಕಾಲದೊಳಗಡೆ ಸಿಗುವಂಗಾಗ್ಬೇಕು. ಅದಕ್ಕೆ ಇವತ್ತಿರುವ ಅತಿ ದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರ, ಲಂಚ. ಸೊ ಹಾಗಾಗಿ ಇವತ್ತು ನಾವು ಸಮಾಜದಲ್ಲಿರುವಂತಹ ಅಸಮಾನತೆಯನ್ನ ತೊಲಗಿಸಬೇಕು, ಜಾತಿಗಳ ನಡುವೆ ಇರುವಂತಹ ತಾರತಮ್ಯವನ್ನು ತೊಲಗಿಸಬೇಕು. ಎಲ್ಲಾ ಜಾತಿ ವರ್ಗಗಳಲ್ಲಿರುವಂತಹ ಬಡವರನ್ನು ನಾವು ಮಧ್ಯಮ ವರ್ಗಕ್ಕೆ ಬಡತನ ನಿರ್ಮೂಲನೆ ಮಾಡಬೇಕು ಅನ್ನೋದ್ರೆ ಇಲ್ಲಿ ಲಂಚ ಭ್ರಷ್ಟಾಚಾರ ತೊಲಗಬೇಕು. ಹಾಗಾಗಿ ಇವತ್ತು ಲಂಚ ಭ್ರಷ್ಟಾಚಾರ ತೊಲಗಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾವು ಮಾಡಬೇಕು. ಅದು ಯಾವಾಗ ಮಾಡಕ್ಕಾಗುತ್ತೆ ಅಂದ್ರೆ ನಾವು ಪ್ರಾಮಾಣಿಕವಾಗಿ ಗೆದ್ದು ಬಂದಾಗ. ನೀವು ಹೇಳಿದ್ರಿ, ನೀವು CM ಆದ್ರೆ MLA ಆದ್ರೆ, ನಾವು MLA CM ಆಗ್ಬೇಕು ಅಂತ ಜನ ಅಂದ್ಕೊಂಡು ಹಣ ತಗೊಳ್ಳದೆ, ಹೆಂಡ ಕೇಳದೆ, ಇನ್ಯಾವುದೋ ನಿಕ್ಕರ್ ವೋಟ್ ಹಾಕದೆ KRS ಪಕ್ಷದವರು ಭ್ರಷ್ಟಾಚಾರ ನಿಲ್ಲಿಸ್ತಾರೆ. ಭ್ರಷ್ಟಾಚಾರ ನಿಂತ್ರೆ ನಮ್ಮ ರಾಜ್ಯ ಸುಭಿಕ್ಷವಾಗುತ್ತೆ. ಹಾಗಾಗಿ ನಾನು ಈ ಸಲ KRS ಪಕ್ಷಕ್ಕೆ ವೋಟ್ ಹಾಕ್ತೀನಿ ಅಂತ ಹಾಕಿದಾಗ ಮಾತ್ರ ಆಗುತ್ತೆ. ನಾನು KRS ಪಕ್ಷ ಬಿಟ್ಟು ಇನ್ನೊಂದ ಪಕ್ಷಕ್ಕೆ JCB ಪಕ್ಷಕ್ಕೆ ಸೇರ್ಕೊಂಡು ನಂದು ಇನ್ನೊಬ್ಬಂದು ಯಾವ ತಗೊಂಡು 20 ಕೋಟಿ ಖರ್ಚು ಮಾಡಿದ್ರೆ ಬಿಸಾಕಿದ್ರೆ ನಾನೇ ಭ್ರಷ್ಟಾಚಾರ ನಿಲ್ಲಿಸ್ತೀನಿ. ನಾನೇನು ಉಚ್ಚನಾಯಿ ಕಳೆದಿದ್ಯಾ ಭ್ರಷ್ಟಾಚಾರ ನಿಲ್ಲಿಸೋದಿಕ್ಕೆ? ಇವ್ರಿಗೆ ಯಾರು ಉಚ್ಚನಾಯಿ ಕಳೆದಿಲ್ಲ. 224 MLA ಚೆನ್ನಾಗೇ ಇದ್ದಾರೆ, ಅದಕ್ಕೆ ಅವ್ರು ಭ್ರಷ್ಟಾಚಾರ ನಿಲ್ಲಿಸ್ತಾ ಇಲ್ಲ. ಯಾಕೆ? ಇನ್ವೆಸ್ಟ್ ಮಾಡಿದ್ದಾರೆ, ₹100 ಇನ್ವೆಸ್ಟ್ ಮಾಡಿ ₹1000 ತಗೊಳ್ಬೇಕೀಗ ಅವರು. ಅದಕ್ಕಾಗಿ ಭ್ರಷ್ಟಾಚಾರ ಮುಂದುವರಿಸ್ತಾ ಇದ್ದಾರೆ. ಜನಕ್ಕೆ KRS ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವತ್ತಿರುವಂತಹ ನಾವು ಏನ್ ಉದ್ದೇಶ ಆದರ್ಶ ಇಟ್ಕೊಂಡಿದ್ವಿ, ಇದೇ ರೀತಿ ಅಧಿಕಾರಕ್ಕೆ ಬಂದ್ರೆ
ನಾವೇನು ಮಾಡೋದೇ ಬೇಡ, ತನ್ನಿಂದ ತಾನೇ ಎಲ್ಲ ಬದಲಾಗುತ್ತೆ. ರಾತ್ರೋರಾತ್ರಿ ಅಧಿಕಾರಿಗಳು ಬದಲಾಗ್ತಾರೆ. ಹೌದಾ ಇಲ್ವಾ? ಯಾಕೆ ನಾಳೆ ನಮ್ ನಡು ಮುರಿತಾರೆ ಇವರು ಅಂತ ಅನ್ಸುತ್ತಾ ಇಲ್ವಾ ಅಧಿಕಾರಿಗಳಿಗೆ? ನೀವು ಹೇಳೋದಕ್ಕಿಂತ ಮುಂಚೆ ಬದಲಾಗಿರ್ತಾರೆ. ಯಾಕೆ ಇವತ್ತು ರಾಜಕಾರಣಿಗಳು ಅಷ್ಟೇ ಯಾಕೆ ಹಿಂಗಿದ್ದಾರೆ ಅಂದ್ರೆ ಜನ ಅದನ್ನ ಬಯಸ್ತಾ ಇದಾರೆ, ನಾವು ಹಂಗಿದೀವಿ ಅಂತ.